ಭಗವತೆ ರುದ್ರಾಯ. ಸಾಮಾನ್ಯವಾಗಿ ಬೀಚ್ ಎಂದರೆ ನೀರಿನ ತರಂಗಗಳು, ಆಟವಾಡುವುದು, ಈ ರೀತಿಯ ಅನುಭವ ಬರುತ್ತದೆ. ಆದರೆ ಇಲ್ಲೊಂದು ಬೀಚ್ ಯಾವಾಗಲೂ ಭಕ್ತಿಭಾವ ತುಂಬುತ್ತದೆ. ಪ್ರತಿ ಅಲೆಗಳು ಮಹಾದೇವನನ್ನು ಸ್ಮರಿಸುತ್ತದೆ. ವಿಸ್ಮಯ ಲೋಕವಾಗಿದೆ ಈ ಸಮುದ್ರ. ನೀಲಕಂಠನನ್ನು ದರ್ಶಿಸುವುದು ಮಹಾಪುಣ್ಯ. ಸಮುದ್ರದಲ್ಲಿರುವ ಈ ದೇವಾಲಯದಲ್ಲಿ 5 ವಿಶಿಷ್ಟ ಸ್ವಯಂಭೂ ಶಿವಲಿಂಗಗಳನ್ನು ದರ್ಶಿಸಬಹುದು. ಹಾಗಂತ ಎಲ್ಲ ಸಮಯದಲ್ಲೂ ದೇವಾಲಯ ದರ್ಶನ ಆಗುವುದಿಲ್ಲ. ಸಮುದ್ರದ ಅಲೆಗಳ ನೀರಲ್ಲಿ ಮುಚ್ಚಿ ಹೋಗಿರುವ ದೇವಾಲಯದ ಧ್ವಜವಷ್ಟೇ ಕಾಣಿಸುತ್ತದೆ. ದೇವಾಲಯ ಸಂಪೂರ್ಣವಾಗಿ ಕಾಣಲು ಇಂತಿಷ್ಟು ಸಮಯವಿರುತ್ತದೆ. ಪಂಚಲಿಂಗಗಳನ್ನು ದರ್ಶಿಸಬೇಕಾದರೆ ಸಮುದ್ರ ರಾಜನ ಸಹಕಾರ ಭಕ್ತರಿಗೆ ಬೇಕೇ ಬೇಕು. ಸಮುದ್ರ ನೀರಲ್ಲಿ ಮುಳುಗಿರುವ ದೇವಾಲಯವನ್ನು ನೀರಿನಿಂದ ಮುಕ್ತವಾದರೆ ಮಾತ್ರ ಸಾಮಾನ್ಯ ಭಕ್ತರಿಗೆ ಮಹಾಶಿವನ 5 ಲಿಂಗಗಳು ದರ್ಶನವಾಗುತ್ತದೆ. ಈ ವಿಸ್ಮಯ ದೇವಾಲಯ ಎಲ್ಲಿದೆ, ಇದರ ಹಿಂದಿನ ರೋಚಕ ಕಥೆ ಏನು ಅಂತ ಸಂಪೂರ್ಣವಾಗಿ ತಿಳಿಯೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆಧ್ಯಾತ್ಮಿಕ ಕ್ಷೇತ್ರಗಳು ಒಂದಕ್ಕಿಂತ ಒಂದು ಕೌತುಕ. ಪ್ರತಿ ಕ್ಷೇತ್ರವೂ ತನ್ನದೇ ಆದ ಇತಿಹಾಸ ಹೊಂದಿದ್ದು ಅದರ ಹಿಂದಿನ ರೋಚಕ ಸತ್ಯಗಳು ನಿಬ್ಬೆರಗಾಗಿಸುತ್ತದೆ. ಗುಜರಾತ್ನ ಅರಬ್ಬಿ ಸಮುದ್ರದ ಮಧ್ಯದಲ್ಲಿ 5000 ವರ್ಷಗಳಷ್ಟು ಪುರಾತನ ಶಿವನ ಮಂದಿರವಿದೆ. ನೀರಲ್ಲಿ ಮುಳುಗಿರುವ ಈ ದೇವಾಲಯವನ್ನು ಭಾವನಗರ ಜಿಲ್ಲೆಯ ಕೊಳಿಯಾಕ್ ಎಂಬ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಕಾಣಬಹುದು. ಕೊಳಿಯಾಕ್ ಬೀಚ್ನಲ್ಲಿರುವ ಈ ಅಪರೂಪದ ದೇವಾಲಯದ ಹೆಸರು ನಿಷ್ಕಳಂಕ ಮಹಾದೇವ ಆಲಯ. ಸಮುದ್ರ ತೀರದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಆಲಯವಿದೆ. ಸಾಮಾನ್ಯವಾಗಿ ಹಿಂದೂ ದೇವಸ್ಥಾನಗಳು ಬೆಟ್ಟಗಳು, ಪರ್ವತ ಪ್ರದೇಶ, ಗುಹೆ, ಸಮುದ್ರ ತೀರ, ಜಲಪಾತ, ನದಿ ಸಮೀಪವಿರುತ್ತದೆ. ಆದರೆ ನಿಷ್ಕಳಂಕ ಮಹಾದೇವ ಆಲಯ ಎಲ್ಲ ದೇವಾಲಯಕ್ಕಿಂತ ಭಿನ್ನ. ನಿಷ್ಕಳಂಕ ಎಂದರೆ ಪಾಪಗಳನ್ನು ದೂರ ಮಾಡುವುದು ಎಂದರ್ಥ. ಸಮುದ್ರದಲ್ಲಿ ಆಲಯವಿದೆ ಎಂಬುದಕ್ಕೆ ಅಲ್ಲಿ ಕಾಣಿಸುವ ಧ್ವಜಸ್ತಂಭವೇ ಯಾವಾಗಲೂ ಸಾಕ್ಷಿ. ಬೆಳಗ್ಗೆ ಸುಮಾರು 11 ಗಂಟೆಯ ನಂತರ ಸಮುದ್ರದ ನೀರು ಮೆಲ್ಲಗೆ ಹಿಂದಕ್ಕೆ ಹೋಗುವುದು ಪ್ರಾರಂಭಿಸುತ್ತದೆ. ನೀರೆಲ್ಲ ಹಿಂದಕ್ಕೆ ಹೋದಾಗ ನಿಷ್ಕಳಂಕ ಮಹಾದೇವ ದೇವಾಲಯ ಸಂಪೂರ್ಣವಾಗಿ ಕಾಣಿಸುತ್ತದೆ. ಸುಮಾರು 1 ಗಂಟೆಗೆ ಪಂಚಲಿಂಗಗಳನ್ನು ಭಕ್ತರು ದರ್ಶಿಸಿ ಪೂಜೆ ಸಲ್ಲಿಸಬಹುದು. ಸಮುದ್ರದ ನೀರಲ್ಲಿ ಪಂಚಲಿಂಗಗಳು ಉದ್ಭವಿಸಲು ಪುರಾಣ ಕಥೆಗಳಿವೆ. ಮಹಾಭಾರತ ಯುದ್ಧದ ನಂತರ ಪಾಂಡವರು ತಮ್ಮ ದೋಷ ಕಳಂಕಗಳನ್ನು ಇದೇ ಪ್ರದೇಶದಲ್ಲಿ ಕಳೆದುಕೊಂಡರು ಎಂದು ಪುರಾಣಗಳು ತಿಳಿಸುತ್ತವೆ. ಯುದ್ಧದಲ್ಲಿ ಸ್ವಂತ ಬಂಧುಗಳನ್ನು ಕೊಂದು ಪಾಪವನ್ನು ಹೊತ್ತುಕೊಂಡಿದ್ದೇವೆ ಎಂದು ಪಾಂಡವರು ಪಾಪ ಪ್ರಜ್ಞೆಯಲ್ಲಿರುತ್ತಾರೆ. ಈ ಪಾಪದಿಂದ ವಿಮುಕ್ತಿ ಪಡೆಯಲು ಪರಿಹಾರ ಸೂಚಿಸುವಂತೆ ಪರಮಾತ್ಮ ಶ್ರೀಕೃಷ್ಣನನ್ನು ಕೇಳುತ್ತಾರಂತೆ. ಆಗ ಶ್ರೀಕೃಷ್ಣ ಒಂದು ಕಪ್ಪು ಹಸುವಿಗೆ ಕಪ್ಪು ಬಾವುಟ ಕಟ್ಟಿ ಅದರ ಜೊತೆಗೆ ಹೋಗಿ ಯಾವಾಗ ಹಸು ಹಾಗೂ ಬಾವುಟ ಬಿಳಿ ಬಣ್ಣಕ್ಕೆ ತಿರುಗುತ್ತದೆಯೋ ಆಗ ಅಲ್ಲಿ ವಿಮುಕ್ತಿ ಪಡೆಯುತ್ತೀರಾ ಎಂದು ಹೇಳುತ್ತಾರಂತೆ. ಶ್ರೀಕೃಷ್ಣನ ಮಾತಿನಂತೆ ನಡೆದುಕೊಂಡ ಪಾಂಡವರಿಗೆ ಸಿಕ್ಕಿದ್ದು ಇದೇ ಕೊಳಿಯಾಕ್ ಪ್ರದೇಶ. ಅದೇ ಸ್ಥಳದಲ್ಲಿ ಪಾಂಡವರು ಶಿವನ ಧ್ಯಾನದಲ್ಲಿ ತಪಸ್ಸು ಮಾಡುತ್ತಾರೆ. 5 ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಶಿವ ಪ್ರತ್ಯಕ್ಷನಾಗುತ್ತಾನೆ. ಪ್ರತಿಯೊಬ್ಬರ ಮುಂದೆಯೂ ಒಂದೊಂದು ಸ್ವಯಂಭೂ ಶಿವಲಿಂಗವಾಗಿ ಅವತರಿಸುತ್ತಾನೆ. ಅಂದಿನಿಂದ ಇಲ್ಲಿನ ಶಿವಲಿಂಗಗಳಿಗೆ ಪೂಜೆ ನೆರವೇರಿಸಲಾಗುತ್ತದೆ. ಪಾಂಡವರು ನಿಷ್ಕಳಂಕವಾದ ಜಾಗ ಹಾಗೂ ಮಹಾದೇವ ಪ್ರತ್ಯಕ್ಷವಾದ ಪುಣ್ಯಕ್ಷೇತ್ರವನ್ನು ನಿಷ್ಕಳಂಕ ಮಹಾದೇವ ಆಲಯ ಎಂದು ಕರೆಯಲಾಗುತ್ತದೆ. ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಗೋಪುರದ ಮೇಲಿರುವ ಧ್ವಜ ವರ್ಷಕ್ಕೊಮ್ಮೆ ಮಾತ್ರ ಬದಲಾಯಿಸಲಾಗುತ್ತದೆ. ಇದುವರೆಗೂ ಅಲೆಗಳ ಅಬ್ಬರಕ್ಕೆ ಹರಿಯುವುದು ಅಥವಾ ಕೊಚ್ಚಿ ಹೋಗುವಂಥದ್ದು ಹಾಗೇ ಇಲ್ಲ. ಇಲ್ಲಿಗೆ ಭೇಟಿ ನೀಡುವ ಭಕ್ತರಿಗೆ ಮರೆಯಲಾಗದ ಭಕ್ತಿ ಅನುಭವ ಸಿಗುತ್ತದೆ. ಭಗವಂತನ ಅದ್ಭುತ ಸೃಷ್ಟಿಗಳಿಗೆ ಈ ಸ್ಥಳ ನಿದರ್ಶನವಾಗಿದೆ ಎಂದು ಹೇಳಬಹುದು. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೆ ಈ ಅದ್ಭುತದ ಮಂದಿರದ ಬಗ್ಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.